ಡಿ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ. ಮತ್ತೊಂದು ಶಾಕಿಂಗ್ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ರಾತ್ರಿ ದರ್ಶನ್ ಹತ್ರ ಮಾತಾಡ್ಕೊಂಡು ಬಂದು ಇವರೆಲ್ಲರೂ ಕೂಡ ಆರೋಪಿಗಳು ಒಪ್ಕೊಂಡಿದ್ರಂತೆ. ಕೆಲವರು ಜನ ಯಾರು ಸರೆಂಡರ್ ಆದ್ರಲ್ಲ ಅವರು ಅದಾದ ನಂತರ ಭಯ ಪಟ್ಬಿಟ್ಟು ಮತ್ತೆ ಪೊಲೀಸರಿಗೆ ಬಂದು ಶರಣಾಗಿದ್ದಾರೆ ಅಂತ ಹೇಳಿ. ಶರಣಾಗಿಕ್ಕಿಂತ ಮುಂಚೆ ಎರಡೆರಡು ಬಾರಿ ದರ್ಶನ್ ಜೊತೆಗೆ ಇವರು ಮಾತುಕತೆಯನ್ನ ನಡೆಸಿದ್ರಂತೆ. ಪ್ರಕರಣದಲ್ಲಿ ಶರಣಾಗೋದಕ್ಕೆ ಭಾನುವಾರ ರಾತ್ರಿನೇ ಮಾತುಕತೆ ನಡೆದಿತ್ತು. ಆದ್ರೆ ಇವರು ಬಂದಿದ್ದು ಸೋಮವಾರ. ಸೊ ಸೋಮವಾರ ಬೆಳಿಗ್ಗೆ ಇವರು ಪೊಲೀಸರಿಗೆ ಶರಣಾಗಬೇಕಿತ್ತು. ಬೆಳಿಗ್ಗೆನೆ ಬಂದು ಶರಣಾಗಬೇಕು ಅನ್ನುವಂಥದ್ರ ಬಗ್ಗೆ ಮಾತುಕತೆ ಆಗಿತ್ತು. ಆದ್ರೆ ಬೆಳಿಗ್ಗೆ ಎದ್ದು ನಮ್ಗೆ ಯಾಕೋ ಭಯ ಆಗ್ತಾ ಇದೆ, ನಾವು ಹೋಗ್ಬಿಟ್ರೆ ಎಲ್ಲಿ ನಾವೇ ಸಿಗಾಕೋಗ್ಬಿಡ್ತೀವೋ ಅಂತ ಹೇಳಿ ಕೂಡ ಇವರು ಭಯ ಪಟ್ಟಿದ್ರಂತೆ. ನಂತರ ಆರೋಪಿಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗಿದ್ದ ಪ್ರದೋಷ್. ಖರ್ಚು ವೆಚ್ಚ ನಾವೇ ನೋಡ್ಕೊಳ್ತೀವಿ, ನೀವು ಯಾವುದೋ ತಲೆಕೆಡಿಸ್ಕೋಬೇಡಿ, ನಿಮ್ಮನ್ನ ಬೇಗ ನಾನು ಬಿಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಹೇಳಿದ್ರಂತೆ. ಮೈಸೂರಿನಲ್ಲಿ ಆರೋಪಿಗಳಿಗೆ ನಟ ದರ್ಶನ್ನೇ ಭರವಸೆ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ ಈಗ. ಸೊ ದರ್ಶನ್ ಭರವಸೆ ನೀಡಿದ್ರು ಕೂಡ ಅವ್ರು ಬಂದು ಪೊಲೀಸರ ಮುಂದೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಅಂದ್ರೆ ಮೊದಲು ಸರೆಂಡರ್ ಆಗ್ತೀವಿ, ಆಯ್ತು ಸರಿ ನಾವೇ ಒಪ್ಕೊಬಿಡ್ತೀವಿ, ನಾವೇ ಮರ್ಡರ್ ಮಾಡಿರೋದು ಅಂತ ಹೇಳಿ ಒಪ್ಕೋತಾರಂತೆ. ಎರಡೆರಡು ಸತಿ ಅವ್ರ ಜೊತೆ ಭೇಟಿ ಮಾಡಿ ರಾತ್ರಿ ಎಲ್ಲ ಮಾತುಕತೆ ಆಗಿರುತ್ತೆ. ಅದಾದ ಮೇಲೆ ಮತ್ತೆ ಬೆಳಗ್ಗೆ ಎದ್ದಂಥವ್ರು ಹೋಗಿ ಶರಣಾಗಬೇಕಲ್ಲ ಸೋಮವಾರ. ಆ ಟೈಮಲ್ಲಿ ಇಲ್ಲ ನಮ್ಗೆ ಯಾಕೋ ಭಯ ಆಗ್ತಾ ಇದೆ, ಬೇಡ ನಾವೇನು ಶರಣಾಗತಿ ಆಗೋದಿಲ್ಲ, ನಾವು ಹೇಳ್ಬಿಡ್ತೀವಿ ಇರೋ ವಿಚಾರನ ಅಂತ ಹೇಳಿ ಹೇಳ್ತಾರೆ. ಅದಾದ ನಂತರ ಅದಕ್ಕೆ ಪ್ರದೋಷಿಗೆ ಗೊತ್ತಾದ್ಮೇಲೆ ಪ್ರದೋಷ್ ಮತ್ತೆ ಅವನನ್ನು ಕರ್ಕೊಂಡು ಹೋಗಿ ಎಲ್ರೂ ಮೈಸೂರಿಗೆ ದರ್ಶನ್ ಹತ್ರ ಮತ್ತೊಮ್ಮೆ ಮಾತಾಡಿಸಿ, ಇಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಎಲ್ಲ ಖರ್ಚು ವೆಚ್ಚ ನಾವು ನೋಡ್ಕೋತೀವಿ, ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮನ್ನು ಕೂಡ ಆದಷ್ಟು ಬೇಗ ನಾವು ಬಿಡಿಸ್ಕೊಂಡು ಬರ್ತೀವಿ, ಇದಿಷ್ಟನ್ನ ನೀವು ಮಾಡಿ ಅಂತ ಹೇಳಿ ಕಳಿಸಿದ್ರಂತೆ. ಆದರೂ ಪೊಲೀಸರ ಮುಂದೆ ಬಂದವರು ಶರಣಾಗತಿ ಆದರೂ ಅದಾದ್ಮೇಲೆ ಯಾವಾಗ ACP ಚಂದನ್ ಮತ್ತು DCP ಗಿರೀಶ್ ಅವರು ಒಂದಷ್ಟು ತಮ್ಮದೇ ಭಾಷೆಯಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದಷ್ಟು ವರ್ಕ್ ನಡೀತು, ಆಗ ಇರೋದೆಲ್ಲ ಕೂಡ ಬಾಯ್ಬಿಟ್ಟಿದ್ದಾರೆ. ಇಲ್ಲ ನಾವು ಯಾರೋ ಹೇಳಿದ್ರು ಅಂತಾನೆ ಬಂದಿದ್ದು, ನಾವಲ್ಲ ಆ್ಯಕ್ಚುಲಾಗಿ ಇದ್ರ ಹಿಂದೆ ಬೇರೆ ಇನ್ನೂ ಕೆಲವರು ಇದ್ದಾರೆ ಅಂತೇಳಿ ಆವಾಗ ಬಾಯ್ಬಿಡ್ತಾರೆ. ಸೊ ಅಲ್ಲಿಂದ ಶುರುವಾಗೋದು ಇವೆಲ್ಲ ಬೇಟೆ ಶುರುವಾಗುವಂಥದ್ದು. ಸೊ ಅಲ್ಲಿಂದ ದರ್ಶನ್ ಹೆಸರು ಕೂಡ ಬರುತ್ತೆ. ಸೊ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡೇ ಅಧಿಕಾರಿಗಳು ನೇರವಾಗಿ ಮೈಸೂರಿಗೆ ಹೋಗಿ ದರ್ಶನ್ ಮುಂದೆ ನಿಂತು, ಬನ್ನಿ ನಿಮ್ಮ ಮೇಲೆ ಈ ರೀತಿಯಾಗಿ ಆರೋಪ ಇದೆ, ನಿಮ್ಮನ್ನು ನಾವು ಕಸ್ಟಡಿಗೆ ತಗೋಬೇಕಾಗಿದೆ ಅಂತ ಹೇಳಿದಾಗ ಆಗಲೂ ಕೂಡ ಸ್ವಲ್ಪ ಫಿಲ್ಮಿ ಸ್ಟೈಲಲ್ಲೇ ದರ್ಶನ್ ಅವರು ಬಿಹೇವ್ ಮಾಡ್ತಾರಂತೆ. ಇಲ್ಲ ನೀವು ಓಡಿ, ನಾನು ಬರ್ತೀನಿ, ನನಗೆ ಗೊತ್ತಿದೆ ಇದೆಲ್ಲವೂ ಕೂಡ ನನ್ನ ಕಾರಲ್ಲಿ ನಾನು ಬರ್ತೀನಿ ಅಂತೇಳಿ. ಬಟ್ ಖಡಕ್ಕಾಗಿ ಹೇಳಿ ಮಾತಾಡಿ ಎಲ್ಲರನ್ನು ಕರ್ಕೊಂಡು ಬರ್ತಾರೆ. ಇನ್ನು ಆರೋಪಿ ಬನಶಂಕರಿಯಲ್ಲೂ ಕೂಡ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪವನ್ ಮನೆಯಲ್ಲಿ ಮಹಜರ್ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಬನಶಂಕರಿಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಬನಶಂಕರಿ 6ನೇ ಹಂತದಲ್ಲಿರುವಂತಹ ಆರೋಪಿ ಪವನ್ ಮನೆ. ಅಂದ್ರೆ ಈತ ಏನು ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಪವನ್. ಸೊ ಈತನೇ ದರ್ಶನ್ಗೆ ಹೇಳಿ ಇದೆಲ್ಲ ಕೂಡ ಕಿತಾಪತಿ ಆಗಿದೆ, ಇದೆಲ್ಲ ಕೂಡ ಘಟನೆಗಳು ನಡೆಯೋದಕ್ಕೆ ಕಾರಣ ಅನ್ನುವಂಥದ್ರ ಬಗ್ಗೆನೇ ಇರುವಂಥ ಆರೋಪ. ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ರಿ ಪವನ್ ಅಂತ ಹೇಳಿ. ಸೊ ಕಿಡ್ನಾಪಿಂಗ್ ಪ್ಲಾನ್ ಮಾಡೋದಂಥವನು, ಜೊತೆಗೆ ಈ ಸ್ಕೆಚ್ಗಳನ್ನೆಲ್ಲ ಹಾಕಿದ್ದು, ಇವನ ಜೊತೆಗೆ ರೇಣುಕಾಸ್ವಾಮಿ ಜೊತೆಗೆ ಚಾಟ್ ಮಾಡೋದು, ಇದೆಲ್ಲವೂ ಕೂಡ ಪವನ್ ಮಾಡಿದ್ದಾನೆ ಅಂತ ಹೇಳಿ ಈಗ ಸದ್ಯಕ್ಕಿರುವಂಥ ಆರೋಪ. ಸೊ ಹಾಗಾಗಿ ಇವ್ರ ಮನೆಗೂ ಕೂಡ ಈಗ ಹೋಗಿದ್ದಾರೆ, ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಬಹುಶಃ ಇನ್ನೂ ಕೂಡ ಪ್ರೊಸೀಜರ್ಸ್ ಬಾಕಿ ಇದೆ. ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ರು ಕೂಡ ಕೆಲವೊಂದಷ್ಟು ಕಡೆ ಹೋಗಿ ಸ್ಥಳ ಮಹಜರ್ ಮಾಡೋದು, ಈಗ ಅರೆಸ್ಟ್ ಆಗಿರೋ ಆರೋಪಿಗಳನ್ನು ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳಿರುತ್ತೆ. ಸೊ ಹಾಗಾಗಿ ಪೊಲೀಸರು ತಮ್ಮ ಒಂದು ಪ್ರಕ್ರಿಯೆಗಳನ್ನು ನೆರವೇರಿಸ್ತಾ ಇದ್ದಾರೆ. ಇನ್ನೇನಿದ್ರು ಇವತ್ತು ಮಧ್ಯಾಹ್ನದಷ್ಟರಲ್ಲಿ ಕರ್ಕೊಂಡು ಹೋಗಬೇಕು, ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ವಿಚಾರ. ಈಗಲೂ ಕೂಡ ಕಮಿಷನರ್ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು ಮಾಡ್ಬೋದಾಗುತ್ತೆ, ಯಾವ ಗ್ರೌಂಡ್ಸ್ನಲ್ಲಿ ಮತ್ತೆ ನಾವು ಇವರನ್ನು ವಾಪಸ್ ಸುಪರ್ದಿಗೆ ಕೇಳಬೇಕು ವಿಚಾರಣೆಗೆ ಅನ್ನುವಂಥದ್ದು. ಯಾಕಂದರೆ ಜಡ್ಜ್ ಮುಂದೆ ಹೋದಾಗ ಆಬ್ವಿಯಸ್ ಆಗಿ ಪ್ರಶ್ನೆ ಬಂದೇ ಬರುತ್ತೆ, ನಿಮಗೆ 6 ದಿನಗಳ ಕಾಲ ನಾನು ಕಾಲಾವಕಾಶ ಕೊಟ್ಟಿದ್ವಿ ಕೋರ್ಟ್ನಿಂದ, ಸೊ ಇದುವರೆಗೂ ಕೂಡ ಏನು ಮಾಡಿದ್ರಿ, ಹಾಗಾದರೆ ಮತ್ತೆ ಯಾಕೆ ಬೇಕು ಇವ್ರು ನಿಮಗೆ ವಿಚಾರಣೆಗೆ, ಏನು ಗ್ರೌಂಡ್ಸಲ್ಲಿ ನೀವು ಮತ್ತೆ ಕೇಳ್ತಾ ಇದ್ರಿ ಅನ್ನುವಂಥದ್ದೆಲ್ಲವೂ ಕೂಡ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಸಹಜವಾಗಿ ನಾಳೆ ಅಂತ್ಯವಾಗ್ತಿರುವಂಥದ್ದು, ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಆಸ್ಪದ ಕೊಡೋದು ಬೇಡ, ಪ್ರಮುಖವಾದಂಥ ಒಂದಷ್ಟು ಕಾರಣಗಳನ್ನು ಇಟ್ಕೊಂಡೇ ಕೇಳೋಣ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ.